ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೆ. ಅರವಿಂದ್. ನಾನು ಸರ್ಕಾರಿ ಪ್ರಥಮ ದರ್ಜೆ ಯಲಹಂಕ ಕಾಲೇಜಿನಲ್ಲಿ BA ಓದುತ್ತಿದ್ದೇನೆ. ನಾನು NGOಗಳ ಬಗ್ಗೆ ಪ್ರಸ್ತುತಪಡಿಸುತ್ತಿದ್ದೇನೆ. ಇದರಲ್ಲಿ ನಾನು ತೆಗೆದುಕೊಂಡಿರುವಂತಹ ಟಾಪಿಕ್ ಭಾರತದಲ್ಲಿ NGOಗಳು ಮತ್ತು ಶಿಕ್ಷಣದ ನಡುವಿನ ಪರಸ್ಪರ ಸಂಬಂಧದ ವಿವರಣೆಯ ಬಗ್ಗೆ ಪ್ರಸ್ತುತಪಡಿಸುತ್ತಿದ್ದೇನೆ. ಈ ಅವಕಾಶ ನೀಡಿರುವಂತಹ ನನ್ನ ಶಿಕ್ಷಕರಿಗೂ ಹಾಗೂ ನನ್ನ ಸಹಪಾಠಿಗಳಿಗೂ ಧನ್ಯವಾದಗಳು. ಈಗ ವಿಷಯದ ಬಗ್ಗೆ ಬಂದರೆ, ನಾನು ಇದನ್ನು ನಾಲ್ಕು ರೀತಿಯಾಗಿ ವಿವರಿಸುತ್ತಿದ್ದೇನೆ. ಮೊದಲನೇದು ಪರಿಚಯ, NGOಗಳ ಮುಖ್ಯ ಕಾರ್ಯಗಳು. ಮೂರನೇದು NGOಗಳು ಮತ್ತು ಶಿಕ್ಷಣ ಪರಸ್ಪರ ಸಂಬಂಧ. ನಾಲ್ಕನೇದು NGOಗಳು ಮತ್ತು ಸರ್ಕಾರದ ಸಹಯೋಗ, ಆರ್ಥಿಕತೆ ಮತ್ತು ಸಂಪನ್ಮೂಲಗಳು. ಇದರಲ್ಲಿ ಮೊದಲನೆಯದಾಗಿ NGOಗಳು ಎಂದರೆ ಏನು? NGOಗಳು ಎಂದರೆ ನಾನ್ ಗೌರ್ನಮೆಂಟ್ ಆರ್ಗನೈಜೇಷನ್ಸ್ ಅಥವಾ NGOಗಳು ಸರ್ಕಾರಿ ನಿಯಂತ್ರಣವಿಲ್ಲದೆ ಕಾರ್ಯನಿರ್ವಹಿಸುವ ಸಂಸ್ಥೆಗಳು ಆಗಿವೆ. ಇವರ ಮುಖ್ಯ ಉದ್ದೇಶ ಸಾಮಾಜಿಕ ಮತ್ತು ವೈಶಲ್ಯ ಕಾರ್ಯಗಳನ್ನು ನಡೆಸುವುದು, ಜಾಗೃತಿ ಮೂಡಿಸುವುದು, ಶಿಕ್ಷಣವನ್ನು ಉತ್ತೇಜಿಸುವುದು, ವೃದ್ಧಾಪ್ಯ ಮತ್ತು ನಿಸ್ವಾರ್ಥ ಸೇವೆಯನ್ನು ನೀಡಿ ಸಮಾಜಕ್ಕೆ ಸಹಾಯ ಮಾಡುವುದೇ ಇವರ ಮುಖ್ಯ ಧ್ಯೇಯವಾಗಿದೆ ಅಥವಾ ಮುಖ್ಯ ಉದ್ದೇಶವಾಗಿದೆ. NGOಗಳು ಹಾಗೂ ಅವರ ಸ್ಥಾಪನೆ. NGOಗಳು ಸರ್ಕಾರದಿಂದ ಸ್ವತಂತ್ರವಾಗಿರುವ ಮತ್ತು ಸಾಮಾಜಿಕ, ಆರ್ಥಿಕ ಮತ್ತು ವಾತಾವರಣದ ಅವಶ್ಯಗಳನ್ನು ಪೂರ್ಣಗೊಳಿಸಲು ಸಕ್ರಿಯವಾಗಿ ಕೆಲಸ ಮಾಡುವ ಸಂಸ್ಥೆಗಳು. ಭಾರತದಲ್ಲಿ NGOಗಳು ಮುಖ್ಯ ಉದ್ದೇಶಗಳು ಸಮಾಜದ ಹಲವಾರು ಅವಶ್ಯಕತೆಗಳನ್ನು ಪೂರೈಸುವ ಮೂಲಕ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವ ಪ್ರಕ್ರಿಯೆಯಾಗಿದೆ. ಇದರಲ್ಲಿ ಅವಶ್ಯಕತೆ ಸಾಮಾಜಿಕ ಆರ್ಥಿಕ ಅಸಮಾನತೆಗಳನ್ನು ನಿವಾರಣೆ ಮಾಡುವುದು ಇವರ ಮುಖ್ಯ ಅವಶ್ಯಕತೆಯಾಗಿದೆ. ಇದರಲ್ಲಿ ಮತ್ತೊಂದು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಹಾಗೂ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣದ ಅವಶ್ಯಗಳನ್ನು ಒದಗಿಸುವುದು. ಮೂರನೇದಾಗಿ ಹಿಂದುಳಿದ ಪ್ರದೇಶಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣಕ್ಕೆ ಪ್ರೇರಣೆ ನೀಡುವುದು ಇವರ ಮುಖ್ಯ ಅವಶ್ಯಕತೆಯಾಗಿದೆ ಹಾಗೂ ಜನರಿಗೆ ಸಹಾಯ ಸಹ ಆಗಿದೆ. NGOಗಳ ಮುಖ್ಯ ಕಾರ್ಯಗಳು. ಮೊದಲನೇದಾಗಿ ಶಿಕ್ಷಣ ಸಂಸ್ಥೆಗಳು, ಶಾಲೆಗಳು, ಶಾಲಾ ಕಾರ್ಯಕ್ರಮಗಳು. ಎರಡನೇದು ಸ್ಕಾಲರ್ಶಿಪ್ಸ್, ತರಬೇತಿ ಮತ್ತು ಸಲಹೆ ಸೇವೆಗಳು. ಮೂರನೇದಾಗಿ ಕಡ್ಡಾಯ ಶಿಕ್ಷಣ ಕಾಯ್ದೆಗಳ ಅನುಷ್ಠಾನ, ಬಡವರಿಗಾಗಿ ಶಿಕ್ಷಣ ತರಬೇತಿ, ಅಲ್ಪಸಂಖ್ಯಾತರ ಶಿಕ್ಷಣ. NGOಗಳು ಮತ್ತು ಶಿಕ್ಷಣದ ಪರಸ್ಪರ ಸಂಬಂಧ. ಇದರಿಂದ ಅವಕಾಶಗಳು ಏನಿದೆ ಅಂದರೆ, ಬೇರೆ ಬೇರೆ ಸಮುದಾಯಗಳಲ್ಲಿ ಶಿಕ್ಷಣವನ್ನು ಹಕ್ಕು ಮಾಡುವುದು, ಅಲ್ಪಸಂಖ್ಯಾತರ, ಬಡವರ ಮತ್ತು ಹಿಂದುಳಿದ ವರ್ಗಗಳಿಗೆ ಮುಕ್ತ ಮತ್ತು ಸಮಾನವಾದ ಶಿಕ್ಷಣ ನೀಡುವುದು, ಶಾಲೆ
ಕೆಲವೊಂದು ಮಕ್ಕಳು ಶಾಲೆಗಳಲ್ಲಿ ಡ್ರಾಪ್ ಔಟ್ ಅಂದರೆ ಅವರ ಕುಟುಂಬದಲ್ಲಿ ಸಮಸ್ಯೆ ಅಥವಾ ಅವರನ್ನು ಯಾರು ಓದಿಸದೆ ಇರುವಂಥ ಮಕ್ಕಳನ್ನು ಶಿಕ್ಷಣದಲ್ಲಿ ಲೈಂಗಿಕ ಸಮಾನತೆ ಪ್ರೋತ್ಸಾಹಿಸುವುದು. ಕೆಲವೊಂದು ಕೆಲವೊಂದು ಸ್ಥಳಗಳಲ್ಲಿ ನೋಡುವುದಾದರೆ ಭೇದ ಭಾವದಿಂದ ಸಮಾನತೆಯನ್ನು ನೋಡುವುದಿಲ್ಲ. ಅಂಥ ಮಕ್ಕಳೆಲ್ಲರನ್ನು ಪ್ರೋತ್ಸಾಹಿಸುವುದು. ಶಾಲಾ ಉಚಿತತೆ, ಶಿಕ್ಷಕರ ತರಬೇತಿ, ಇತರೆ ಸೌಲಭ್ಯಗಳನ್ನು ಒದಗಿಸುವುದು. ಕೆಲವೊಂದು ಸ್ಥಳಗಳಲ್ಲಿ ಶಾಲೆಗಳಿರಲ್ಲ, ಶಾಲೆಗಳಿದ್ರೂ ಶಿಕ್ಷಕರಿರಲ್ಲ. ಇಂಥದ್ರಲ್ಲಿ ಈ NGOಗಳು ಶಾಲೆಯನ್ನು ಒದಗಿಸಿಕೊಡ್ತಾರೆ. ಶಿಕ್ಷಣ ತರಬೇತಿ ಅಂದರೆ ಶಿಕ್ಷಕರನ್ನು ಒದಗಿಸಿಕೊಡ್ತಾರೆ. ಇತರೆ ಸೌಲಭ್ಯಗಳನ್ನು ಒದಗಿಸಿಕೊಡುವುದು ಇವರ ಮುಖ್ಯ ಕಾರ್ಯವಾಗಿರುತ್ತದೆ. ಸಾಮಾಜಿಕ ಸೇವೆ ಮತ್ತು ಶಿಕ್ಷಣ ಅಭಿಯಾನಗಳು ಸಮುದಾಯಗಳಲ್ಲಿ ಕೌಶಲ್ಯ ಅಭಿವೃದ್ಧಿ, ಮಹಿಳಾ ಶಿಕ್ಷಣ, ಆರೋಗ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮಗಳು. ಮಹಿಳಾ ಶಿಕ್ಷಣ NGOಗಳು ಮಹಿಳಾ ಶಿಕ್ಷಣ ಮತ್ತು ಅರಣ್ಯ ಪ್ರದೇಶಗಳಲ್ಲಿ ಯುವತಿಯರ ಶಿಕ್ಷಣಕ್ಕೆ ವಿಶೇಷ ಗಮನ ನೀಡುತ್ತೇವೆ. ಹಿಂದುಳಿದ ವರ್ಗಗಳು SC/ST ಮತ್ತು OBC ಮಕ್ಕಳಿಗೆ ಸಮುದಾಯಗಳಿಗೆ ಮುಕ್ತ ಶಿಕ್ಷಣ ಯೋಜನೆಗಳನ್ನು ನೀಡುತ್ತಾರೆ. ಉಚಿತ ಶಾಲೆಗಳು ಮತ್ತು ಕ್ಲಿನಿಕ್ ಸೇವೆಗಳು ಬಡವರಿಗೆ, ಹಿಂದುಳಿದ ಸಮುದಾಯಗಳಿಗೆ ಉಚಿತ ಶಿಕ್ಷಣ ನೀಡಲು NGOಗಳು ಶಾಲೆಗಳನ್ನು ಮತ್ತು ಕೋಚಿಂಗ್ ಸಿದ್ಧಪಡಿಸುತ್ತಾರೆ. ರ್ಯಾಮ್ ಫೌಂಡೇಶನ್ ಮತ್ತು ಶಿಕ್ಷಣ ಸೇವಾ ವೇದಿಕೆ ಇಂತಹ NGOಗಳು ಪರಿಸರದಲ್ಲಿ ಉತ್ತಮ ಮಾದರಿ ಶಾಲೆಗಳನ್ನು ರಚಿಸುತ್ತಾರೆ. NGOಗಳು ಮತ್ತು ಶಿಕ್ಷಣ ಪರಸ್ಪರ ಸಂಬಂಧ, ಅವಕಾಶಗಳು ಬೇರೆ ಬೇರೆ ಸಮುದಾಯಗಳಲ್ಲಿ ಶಿಕ್ಷಣವನ್ನು ಹಕ್ಕು ಮಾಡುವುದು, ಅಲ್ಪಸಂಖ್ಯಾತರ, ಬಡವರ ಮತ್ತು ಹಿಂದುಳಿದ ವರ್ಗಗಳಿಗೆ ಮುಕ್ತ ಮತ್ತು ಸಮಾನವಾದ ಶಿಕ್ಷಣ, ಶಾಲಾ ಡ್ರಾಪ್ಔಟ್ಗಳು ಮತ್ತು ಶಿಕ್ಷಣದಲ್ಲಿ ಲೈಂಗಿಕ ಸಮಾನತೆ ಪ್ರೋತ್ಸಾಹಿಸುವುದು, ಶಾಲಾ ಉಚಿತತೆ, ಶಿಕ್ಷಕರ ತರಬೇತಿ, ಇತರೆ ಸೌಲಭ್ಯಗಳನ್ನು ಒದಗಿಸುವುದು. ಶಾಲಾ ಡ್ರಾಪ್ಔಟ್ ದರ ಕಡಿಮೆ ಮಾಡುವುದು ಅಂದರೆ ಕೆಲವೊಂದು ಮಕ್ಕಳು ಡ್ರಾಪ್ಔಟ್ ಆಗಿರುವಂಥವರನ್ನು ಮತ್ತೆ ಸೇರಿಸಿ ಓದದೇ ಇರುವಂಥ ಮಕ್ಕಳೆಲ್ಲ ಅಂದರೆ ಓದದೇ ಇರುವಂಥ ಮಕ್ಕಳು ಎಷ್ಟೋ ಜನ ಇರ್ತಾರೆ. ಅವರನ್ನು ಎಲ್ಲರನ್ನೂ ಶಾಲೆಗೆ ಸೇರಿಸುವುದು ಇವ್ರ ಮುಖ್ಯ ಉದ್ದೇಶವಾಗಿರುತ್ತದೆ. ಭಾರತದಲ್ಲಿ ಶಿಕ್ಷಣಕ್ಕೆ ಅರ್ಹತೆ ಇಲ್ಲದ ಮಕ್ಕಳು ಅಥವಾ ಶಾಲಾ ಜೊತೆ ಸಂಪರ್ಕ ಕಳೆದುಕೊಳ್ಳುವ ಸಾಧ್ಯತೆಗಳಿವೆ. ಇಂತಹ ಮಕ್ಕಳನ್ನು ಪಠ್ಯಕ್ರಮದಿಂದ ಹೊರಹಾಕದಂತೆ ತಡೆಯಲು NGOಗಳು ಮಕ್ಕಳನ್ನು ಗುರುತಿಸಿ ಶಾಲೆಗೆ ಹಿಂತಿರುಗಿಸಲು ಪ್ರೇರಣೆ ನೀಡುತ್ತವೆ. ಶಿಕ್ಷಣ ಪೂರೈಕೆ ಯೋಜನೆಗಳು ಎಜುಕೇಟ್ ಇಂಡಿಯಾ ಯೋಜನೆ ಭಾರತದಲ್ಲಿ ಪ್ರಮುಖವಾಗಿ ಶಾಲಾ ಡ್ರಾಪ್ಔಟ್ಗಳು ತಲುಪಲು ಆರಂಭವಾಗಿದೆ. ಇದು ಮಕ್ಕಳನ್ನು ಶಾಲೆಗೆ ಹಿಂತಿರುಗಿಸಲು ಪ್ರೇರೇಪಿಸುತ್ತದೆ. NGOಗಳು ನೀಡುವ ಸ್ಕಾಲರ್ಶಿಪ್ಸ್ ಮತ್ತು ಸಹಾಯಧನ
ಬೇರೆ ಬೇರೆ NGOಗಳು ದೇಶಾದ್ಯಂತ ವಿವಿಧ ವಿಧಗಳಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಸ್ಕಾಲರ್ಶಿಪ್ಗಳನ್ನು ಮತ್ತು ಸಹಾಯಧನಗಳನ್ನು ನೀಡುತ್ತಾರೆ. ಇವು ನಿರುದ್ಯೋಗ, ಆರ್ಥಿಕ ಸುಸ್ಥಿತಿಯ ಕೊರತೆ ಅಥವಾ ವರ್ಗೀಯ ವಿವೇ ವಿವೇಚನೆಗಳಿಂದ ಕಷ್ಟಪಡುವ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳನ್ನು ನೀಡಿರುತ್ತಾರೆ. ಬೇಸ್ ಮತ್ತು ಟಾಪ್ ಸ್ಕಾಲರ್ಶಿಪ್ ಯೋಜನೆ. ಈ ಯೋಜನೆಗಳು ಮಧ್ಯಮ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವಂತಹ ಆಯ್ಕೆಗಳು. NGOಗಳು ನಡೆಸುವ ವಿದ್ಯಾವಂತರ ಕಾರ್ಯಕ್ರಮಗಳು. ಹ್ಯಾರಿಸ್ ಮತ್ತು ಓನ್ ಪಾಟೋಸ್ ಅಂತಾರಾಷ್ಟ್ರೀಯ ಉಚಿತ ಶಿಕ್ಷಣ ಕಮಿಟಿಯಾಗಿರುತ್ತದೆ. ರೀಸನ್ ಫೌಂಡೇಶನ್ ಬಡವರಿಗೆ ಶಿಕ್ಷಣ ನೀಡಲು ಇವರ ಮುಖ್ಯ ಕಾರ್ಯವಾಗಿರುತ್ತದೆ. NGOಗಳು ಮತ್ತು ಸರ್ಕಾರದ ಸಹಕಾರ. ಸರ್ಕಾರದೊಂದಿಗೆ NGOಗಳು ಸಹಯೋಗ ಮತ್ತು ಸಮರ್ಥನೆಯ ಮಾಡುತ್ತಾರೆ. ಸಂಬಂಧಿತ ಯೋಜನೆಗಳು ಅಂಗನವಾಡಿ, ಶಾಲಾ ಅಭಿವೃದ್ಧಿ ಆಗಿರುತ್ತದೆ. NGOಗಳು ಮತ್ತು ಜಾಗೃತಿ ಅಭಿಯಾನಗಳು. ಅನೇಕ NGOಗಳು ಸಾರ್ವಜನಿಕ ಜಾಗೃತಿಗೆ ಮಹತ್ವ ನೀಡುತ್ತವೆ, ವಿಶೇಷವಾಗಿ ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣದ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ, ಮುನ್ನಡೆ ಕಾರ್ಯಕ್ರಮಗಳನ್ನು ಮುಂತಾದ ರೀತಿಯಲ್ಲಿ ನಡೆಸುತ್ತಾರೆ. ಈ ಕಾರ್ಯಕ್ರಮಗಳು ದೇಶಾದ್ಯಂತ ಹಲವಾರು ಪ್ರದೇಶಗಳಲ್ಲಿ ಈಗಲೂ ನಡೆಸುತ್ತಿದ್ದಾರೆ. ನ್ಯಾಯಶಾಸ್ತ್ರ ಮತ್ತು ಸಮಾನತೆ. NGOಗಳು ಎಲ್ಲ ಸಮುದಾಯಗಳಿಗೆ ಸಮಾನವಾದ ಶಿಕ್ಷಣವನ್ನು ನೀಡಲು ಹೋರಾಟ ಸಹ ಮಾಡುತ್ತಿದ್ದಾರೆ. NGOಗಳು ಮತ್ತು ಸರ್ಕಾರದ ಸಹಯೋಗ. NGOಗಳು ತಮ್ಮ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಬಳಸಲು ಸರ್ಕಾರದ ಯೋಜನೆಗಳೊಂದಿಗೆ ಸಹಯೋಗವನ್ನು ಮಾಡುತ್ತಿದ್ದಾರೆ. ಕೆಲವು ಯೋಜನೆಗಳು, ಅವುಗಳಲ್ಲಿ ಅಂಗನವಾಡಿ ಮತ್ತು ಶಾಲಾ ಅಭಿವೃದ್ಧಿ ಯೋಜನೆಗಳು. ಪಠ್ಯ ಪರಿಷ್ಕರಣೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳಾ ಶಿಕ್ಷಣ ಮತ್ತು ಮೂಲಭೂತ ಶಿಕ್ಷಣವನ್ನು ಉತ್ತೇಜಿಸುವ ಕಾರ್ಯವಾಗಿದೆ. ಆರ್ಥಿಕತೆ ಮತ್ತು ಸಂಪನ್ಮೂಲಗಳು. NGOಗಳು ಆರ್ಥಿಕವಾಗಿ ಸ್ವತಂತ್ರವಾಗಿ ಕೆಲಸ ಮಾಡಲು ಆರ್ಥಿಕ ಸಂಪನ್ಮೂಲಗಳನ್ನು ಹೊಂದಿರುತ್ತಾರೆ, ಆದರೆ ಕೆಲವು ಪ್ರಾಜೆಕ್ಟ್ಗಳಿಗೆ ಕಡ್ಡಾಯವಾಗಿ ಸರ್ಕಾರದಿಂದ ಬೆಂಬಲವಿರಬೇಕಾಗಿದೆ. ಪ್ರೈವೇಟ್ ಮತ್ತು ಸರ್ಕಾರಿ ಕಂಪನಿಗಳಿಂದ ಸಹಾಯ ಪಡೆಯುತ್ತಾರೆ. ಇತ್ತೀಚೆಗೆ ಹಲವಾರು NGOಗಳು ಸಾಂಪ್ರದಾಯಿಕ ಹಣ ಪೂರೈಕೆಯಿಂದ ಹೊರತು ಬೇರೆಯಾದ ಮಾರ್ಗಗಳಲ್ಲಿ ಹಣವನ್ನು ಸಂಗ್ರಹಿಸಲು ಸಾಮಾಜಿಕ ಮಾಧ್ಯಮಗಳಲ್ಲಿ ಕ್ಯಾಂಪೇನ್ಗಳನ್ನು ಸಹ ನಡೆಸುತ್ತಿದ್ದರು ಅಥವಾ ನಡೆಸುತ್ತಿರುತ್ತಾರೆ. ಸರ್ಕಾರಿ ಸಹಕಾರದ ಕೊರತೆ. ಸರ್ಕಾರದಿಂದ ಸಮಯೋಚಿತ ಪರಿಹಾರ ನೀಡದೆ ಇವುಗಳ ಕಾರ್ಯದ ಸಮರ್ಥನೆ ಇಲ್ಲ. ಸರ್ಕಾರದಿಂದ ಅಗತ್ಯವಿರುವ
ಬೆಂಬಲಗಳ ಕೊರತೆಗಳು ಸಹ ಕೆಲವೊಂದು ಇರುತ್ತದೆ. ನಮ್ಮ ಸರ್ಕಾರ ಕೆಲವೊಂದಕ್ಕೆ ಮಾತ್ರ ಪರ್ಮಿಷನನ್ನು ಕೊಡುತ್ತದೆ, ಇನ್ನು ಕೆಲವೊಂದಕ್ಕೆ ಪರ್ಮಿಷನ್ ಅಷ್ಟು ಬೇಗ ಕೊಡುವುದಿಲ್ಲ. ಆರ್ಥಿಕ ಸಂಪನ್ಮೂಲಗಳ ಕೊರತೆಯೂ ಇರುತ್ತದೆ. ಯಾಕಂದರೆ ಇವೆಲ್ಲ ನಮ್ಮ NGOಗಳು ಎದುರಿಸುತ್ತಿರುವಂತಹ ಸವಾಲುಗಳು ಆಗಿರುತ್ತದೆ. ಆರ್ಥಿಕ ಮತ್ತು ಮಾನವ ಸಂಪನ್ಮೂಲದ ಸಮಸ್ಯೆಗಳನ್ನು ಸಹ ಎದುರಿಸುತ್ತಿರುತ್ತಾರೆ. ಶಿಕ್ಷಣ ವ್ಯವಸ್ಥೆ ನಿಯಮಗಳನ್ನು ಅನುಸರಿಸಲು ಅತ್ಯವಶ್ಯಕವಾಗಿರುತ್ತದೆ. NGOಗಳು ಭಾರತದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಮೂಲಕ ಶಿಕ್ಷಣದ ಕ್ಷೇತ್ರದಲ್ಲಿ ಬದ್ಧರಾಗಿರುತ್ತಾರೆ. ಇಂದು ನನ್ನ ಸೆಮಿನಾರನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.